ನಮಸ್ಕಾರ. ನನ್ನ ಹೆಸರು ಜಯಪ್ರಭಾ ಅಂತ. ನಾನು ಬೆಂಗಳೂರಲ್ಲಿರೋದು. ನಾನು ಅಡ್ವೊಕೇಟು. ನಾವು ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ರಾಜೀವ್ ಗಾಂಧಿ ನಗರ ಫಸ್ಟ್ ಕ್ರಾಸ್ ಸೆಕೆಂಡ್ ಮೈನ್ ಲಗ್ಗೆರೆಯಲ್ಲಿರೋದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಂದು ಒಂದು ಐ 10 ಇಯರ್ಸ್ ಬ್ಯಾಕ್ ನಾನು ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸಿದ್ದೆ. ಎಲ್ಲಿ ಅಂದರೆ KMC ಮಣಿಪಾಲಲ್ಲಿ. ಅಲ್ಲಿ ವಿಜಯಪ್ಪ ಅಂತ ಡಾಕ್ಟ್ರ್ ಇದ್ದಿದ್ದು. ಅವರು ತುಂಬ ಚೆನ್ನಾಗಿ ನೋಡ್ತಿದ್ರು. ಆವಾಗಲೇ ನನಗೆ ಇನ್ನೊಂದು ಕಣ್ಣಿಗೂ ಮಾಡಬೇಕು ಅನ್ನೋ ಸ್ಟೇಜಲ್ಲಿ ಇತ್ತು. ಆ್ಯಕ್ಚುಲಾಗಿ ಅವರು ಇನ್ನೊಂದು ಮಾಡಿಸ್ಕೊಂಬಿಡಿ ಅಂತ ಸಜೆಸ್ಟು ಮಾಡಿದ್ರು. ಬಟ್ ನನಗೆ ಈ ಹೆದರ್ಕೊಂಡು ಈ ಕಾರಣದಿಂದ ನಾನು ಹೋಗಲೇ ಇಲ್ಲ. ಹಾಗೆ ದಿನ ತಳ್ಕೊಂಡು ಏನಾಯಿತು, 10 ಇಯರ್ಸ್ ಆಗೋಯ್ತು. ಆ್ಯಕ್ಚುಲಾಗಿ ನನಗೇನೂ ಕಾಣಿಸ್ತಾ ಇರಲಿಲ್ಲ ಬಲ್ಗಣ್ಣಲ್ಲಿ. ಫುಲ್ಲು ಮುಂಚೆ ಬ್ಲರ್ ಇತ್ತು, ಈಗ ಬ್ಲಾಕೇ ಆಗಿಬಿಟ್ಟಿತ್ತು. ನನಗೆ ಓದೋಕ್ಕೂ ಆಗ್ತಿರ್ಲಿಲ್ಲ. ನಾನು ಸಣ್ಣ ಅಕ್ಷರನೂ ಓದೋ ಪರಿಸ್ಥಿತಿ. ಯಾಕಂದರೆ ನಾನು ಆ್ಯಕ್ಚುಲಾಗಿ ಅಡ್ವೊಕೇಟ್ ಅಂದಮೇಲೆ ತುಂಬ ಓದೋದಿರುತ್ತೆ. ನನಗೇನು ಕಾಣಿಸ್ತಾನೇ ಇರಲಿಲ್ಲ. ಆಮೇಲೆ ನನಗೆ ತುಂಬ ಹೀಗೆ ಆಗೋದ್ರೆ ನಾನು ಹೆಂಗಪ್ಪ ಮುಂದೆ ಒಂದೇ ಕಣ್ಣಲ್ಲಿ ಹೇಗೆ ಮೇಂಟೈನ್ ಮಾಡೋದು ಅನ್ನೋ ಅಷ್ಟು ನನಗೆ ಚಿಂತೆ ಆಗ್ಬಿಟ್ಟಿತ್ತು. ಇಲ್ಲಿ ಪ್ರಕಾಶ್ ಕುಮಾರ್ ಜೈನ್ ಅಂತ ಡಾಕ್ಟ್ರು, ನಿಜವಾಗ್ಲೂ ನನಗೆ ಆ್ಯಕ್ಚುಲಾಗಿ ಅವ್ರದ್ದು ಬಿಹೇವಿಯರು, ಅವ್ರು ನಮ್ಮ ಜೊತೆ ಪೇಷಂಟ್ಗೆ ಎಷ್ಟು ಧೈರ್ಯ ಹೇಳ್ತಾರೆ ಅಂದರೆ ಆ ಮಾತಲ್ಲೇ ನಮಗೆ ಎಷ್ಟೋ ಅರ್ಧ ಆಪ್ರೇಷನ್ ಆದಷ್ಟು ಧೈರ್ಯ ಬಂದ್ಬಿಡುತ್ತೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಅವರು KMC ಮಣಿಪಾಲಲ್ಲೇ ಅಂತ. ಆ್ಯಕ್ಚುಲಾಗಿ ಅವ್ರದ್ದು ಕಲ್ತಿರೋದವರು ಅಲ್ಲೇ ಸ್ಟೂಡೆಂಟು, ವಿಜಯಪ್ಪಯ್ಯವ್ರದ್ದೇ ಸ್ಟೂಡೆಂಟ್ ಅಂತೆ. ಅದು ಕೇಳಿ ನನಗೆ ಇನ್ನೂ ಖುಷಿ ಆಯಿತು. ಆಮೇಲಿಂದ ಧೈರ್ಯವಾಗಿ ನಾನು ಬಂದು ಇಲ್ಲಿ ಸೇರಿದೆ. ಅಡ್ಮಿಟ್ ಆದಾಗ ನನಗೆ ತುಂಬ ಕೆಮ್ಮಿತ್ತು. ಕೆಮ್ಮಿದ್ರೆ ಮಾಡೋದಿಲ್ಲ ಅಂತಾರೆ ಆಪ್ರೇಷನ್ನು. ಬಟ್ ನನಗೆ ಕೆಮ್ಮು ಕಮ್ಮಿನೇ ಆಗಲಿಲ್ಲ. ಆಮೇಲೆ ಡಾಕ್ಟ್ರ್ ಏನು ಹೇಳಿದ್ರು, ಪರವಾಗಿಲ್ಲ, ಒಂಚೂರು ಕಮ್ಮಿ ಆದರೂ ಪರವಾಗಿಲ್ಲ, ನಿಮಗೆ ಕೆಮ್ಮು ಬಂದಾಗ ಹೇಳಿ, ನಾನು ಸರ್ಜರಿ ಬೇಕಾದರೆ ನಿಲ್ಲಿಸ್ತೀನಿ, ಆಮೇಲೆ ಇನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ. ಅಷ್ಟರ ಮಟ್ಟಿಗೆ ನನಗೆ ಧೈರ್ಯ ಹೇಳಿ ನನಗೆ ಆಪ್ರೇಷನ್ ಮಾಡಿ ಸಕ್ಸಸ್ಸು ಮಾಡೋದು. ಹಾಗಾಗಿ ನನಗೆ ಹ್ಯಾಂಡ್ಲೇ ಮಾಡಬೇಕಂದ್ರೆ ಡಾಕ್ಟ್ರುಗಳೇ ಒಂದು ಸ್ವಲ್ಪ ರಿಸ್ಕ್ ಯಾಕಪ್ಪ ಬೇಕು ಅನ್ನೋ ಥರ ಪೇಷಂಟ್ ನಾನು ಆ್ಯಕ್ಚುಲಾಗಿ. ಅಂಥದ್ರಲ್ಲಿ ನನಗೆ ಅಷ್ಟೊಂದು ಧೈರ್ಯ ಹೇಳಿ, ಇಲ್ಲಿ ನಿಮ್ಗೇನೇ ಇದು ಪರಿಸ್ಥಿತಿ ಬಂದರೂ ನಾವಿದ್ದೀವಿ ಅಂತ ಹೇಳಿ ಧೈರ್ಯ ಹೇಳಿ, ನನಗೆ ಲೋ BP ಆಗಲಿಲ್ಲ ಇಲ್ಲಿ ಬಂದಾಗ. ಅಷ್ಟು ಧೈರ್ಯವಾಗಿ ನನಗೆ ಸರ್ಜರಿ ಮಾಡಿದ್ರು. ಸರ್ಜರಿ ಮಾಡಬೇಕಾದ್ರೆ ಅವ್ರು ಮಾಡ್ತಾ ಇರೋದು ನನಗೆ ಗೊತ್ತಾಗಲಿಲ್ಲ. ಅಷ್ಟೊಂದು ನೀಟಾಗಿ ಸರ್ಜರಿ ಮಾಡಿದ್ರು. ಆಮೇಲೆ ಇಲ್ಲಿ ಸ್ಟಾಫು ಅಷ್ಟೇ. ನಾನು ಇಷ್ಟು ಹೆದರ್ಕೊಂಡಿರೋದ್ರಿಂದ ನಾನು OT ಅಂದರೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋ ತನಕಂತೂ ನನ್ನ ಜೊತೆ ಒಬ್ಬರು ಯಾವಾಗಲೂ ಇರ್ತಿದ್ರು. ನೀರು ಬೇಕಾ ಮೇಡಮ್, ಏನು ಬೇಕು ಅಂತೆಲ್ಲ ಕೇಳ್ತಾಯಿದ್ರು. ಅಷ್ಟೊಂದು ಧೈರ್ಯ ಹೇಳಿಬಿಟ್ಟು ನನಗೆ OTಗೆ ಹೋಗಿ ಹೊರಗಡೆ ಬಂದಮೇಲೂ ಒಬ್ಬರು ಕೈ ಹಿಡ್ಕೊಂಡು, ಅದು ದೊಡ್ಡ ಆಪ್ರೇಷನ್ ಮಾಡ್ದಂಗೆ ಕೈ ಹಿಡ್ಕೊಂಬಂದು ಕೂರಿಸಿ ನೀರು ಕುಡಿಸಿ ಸಂಜೆ ತನಕ ನೋಡಿಕೊಂಡು ಆಮೇಲೆ ನನಗೆ ಮನೆಗೆ ಕಳಿಸಿರೋದು. ನಿಜವಾಗ್ಲೂ ತುಂಬ ಇಂಥ ಒಳ್ಳೆ ಇಲ್ಲಿ ಫೆಸಿಲಿಟಿ ಇರೋ ಒಂದು ಐ ಹಾಸ್ಪಿಟಲ್ ಇದೆ ಅಂತ ಹೇಳೋದಕ್ಕೇ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಹಾಗಾಗಿ ನನ್ನಂಗೆ ತುಂಬ ಹೆದರ್ಕೊಂಡಿರೋರು, ಏನೇನೋ ಬೇರೆ ಹೆಲ್ತ್ ಇಶ್ಯೂಸ್ ಇರೋರು ಯಾರೇ ಆದರೂ ಧೈರ್ಯವಾಗಿ ಬಂದು ಸೇರಿ ಇಲ್ಲಿ ಸರ್ಜರಿ ಮಾಡಿಸ್ಬೋದು ಅಂತ ನಾನು ಹೇಳ್ತೀನಿ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಡಾಕ್ಟ್ರಿಗೆ. ಇಷ್ಟು ಚೆನ್ನಾಗಿ ನೋಡಿರೋದ್ರಿಂದ ನಂದು 2 ಕಣ್ಣು ಹೆಸ್ರಿಗೆ ತಕ್ಕಂತೆ ದಿವ್ಯ ದೃಷ್ಟಿ ಬಂದಿದೆ ನನಗೆ. ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ.